ಲೋ ಮಗ, ಕೊನೆ ಸಲ ಕೇಳ್ತಿದ್ದೀನಿ, ನಿಜವಾಗ್ಲೂ ಕೆಲಸ ಮಾಡಿಯಾ? ಯೋ, ಎಷ್ಟು ಸಲನೂ ಹೇಳೋದು ನಿನಗೆ. ನಿನ್ಗೆ ಯಾಕೋ ಬೇಕಿದ್ದೆಲ್ಲ? ನಿಮ್ಮ ಅಮ್ಮಂಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾರೇನೋ? ಅಷ್ಟು ದೊಡ್ಡ ಕೋಟ್ಯಾಧೀಶ್ವರ ನೀನು, ಈ ಥರ ಕೆಲಸ ಯಾಕೋ ನಿನಗೆ? ಯೋ ಬಿಡು, ನಮ್ಮ ಅಪ್ಪಂಗೆ ಗೊತ್ತಲ್ವಾ, ನಮ್ಮ ಅಪ್ಪ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಅಮ್ಮನ ಅವರೇ ಮ್ಯಾನೇಜ್ ಮಾಡ್ತಾರೆ ಬಿಡು. ನಿನಗೆ ಗೊತ್ತಲ್ವಾ ನಾನು ಇಲ್ಲಿ ಯಾಕೆ ಬಂತೀನಿ ಅಂತ. ಅಷ್ಟೊಂದು ಕೋಟ್ಯಾಧೀಶ್ವರ ಆಗಿದ್ರು ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಕೆಲಸನಾಗಿ ಅಂತ. ಸರಿ ಬಿಡಪ್ಪ, ನಿನ್ನ ಲೆವೆಲ್ಗೆ ಎಂತೆಂಥ ಹುಡುಗಿ ಬೀಳ್ತಾರೆ. ಯಾವುದೋ ಹುಡುಗಿಗೋಸ್ಕರ ಕೆಲಸನಾಗಿ ಬಂದಿದೆಯಲ್ಲೋ? ಈಗಿನ ಹುಡುಗಿರ ಬಗ್ಗೆ ನಿಂಗೆ ಗೊತ್ತಿಲ್ಲ, ಎಲ್ಲ ಇದ್ದವ್ರಿಗೆ ಬೀಳೋದು ಕಷ್ಟ. ನೀನು ಇನ್ನೊಬ್ರು ಮನೆ ಕೆಲಸದಲ್ಲಿ ಇದೆಯಾ ಅಂದ್ರೆ ಹುಡುಗಿ ಬೀಳ್ತಾಳೇನೋ? ಎಲ್ಲ ನಿನ್ನ ಭ್ರಮೆ ಅಷ್ಟೇ. ನೋಡೋಣ ಬಿಡು. ಸರಿ, ನಾನು ಯಾರು ಅಂತ ಯಾರಿಗೂ ಗೊತ್ತಾಗಬಾರ್ದು. ಆಯ್ತಾಯ್ತು ಬಿಡು. ಅದೆಲ್ಲ ಸರಿ, ಇಲ್ಲೇ ನೀನು ಹಳ್ಳಿ ಹುಡುಗಿನೇ ಮದುವೆ ಆಗಬೇಕು ಅನ್ನೋದಾದ್ರೆ ಇಲ್ಲೇ ಯಾವುದಾದ್ರೂ ದೊಡ್ಡ ಮನೆ ಮಾಡ್ಕೊಂಡಿರ್ಬೋದಲ್ವ ನೀನು? ಯೋ, ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ ಇರೋ. ನಾನು ಯಾರು ಅಂತ ಗೊತ್ತಿಲ್ಲದೆ ಲವ್ ಮಾಡೋ ಹುಡುಗಿ ಆಗಿರಬೇಕು. ನನ್ನ ಶ್ರೀಮಂತಿಗೆ ನೋಡಿ ಎಷ್ಟು ಜನ ಬೇಕಾದರೂ ಬೀಳ್ತಾರೆ, ಅದು ನನಗೆ ಬೇಕಾಗಿಲ್ಲ. ನಾನು ಬಡವ ಅಂತ ಗೊತ್ತಿದ್ರು ಲವ್ ಮಾಡೋ ಹುಡುಗಿ ಮಾತ್ರ ನಂಗೆ ತುಂಬ ಇಷ್ಟ. ಅದೇ ನಿಜವಾದ ಪ್ರೀತಿ ಕಣೋ. ದುಡ್ಡು ನೋಡಿ ಎಲ್ಲ ಬರ್ತಾರೆ. ಸರಿ ಬಿಡಪ್ಪ, ನಿನ್ನಿಷ್ಟ. ಆದರೂ ನಿನ್ನ ಹಿಂಗೆ ನೋಡಕ್ಕೆ ಬೇಜಾರಾಗುತ್ತೆ ಕಣೋ. ಅವಮ್ಮ ಬೇರೆ ಬಡ್ಡಿ ಬಂಗಾರಮ್ಮ ಅಂತ ತುಂಬ ಜೋರು. ನಮ್ಮ ಅಪ್ಪನ ಹತ್ರ ಹೇಳ್ ಕಳಿಸಿದ್ರು, ಯಾವುದಾದ್ರೂ ಹುಡುಗ ಇದ್ರೆ ನೋಡಿ ಕೆಲಸಕ್ಕೆ ಅಂತ. ಅದೇ ಟೈಮ್ಗೆ ನೀನು ಈ ವಿಷಯ ಎಲ್ಲ ಹೇಳ್ದಲ್ಲ, ಅದಕ್ಕೆ ನಿನ್ನೆ ಕರ್ಕೊಂಬರೋಣ ಅಂತ ಕರ್ಕೊಬಂದೆ. ಬಿಡು, ಒಳ್ಳೆ ಕೆಲಸ ಮಾಡಿದೆ. ಎಲ್ಲೋ ಆ ಅಮ್ಮ ಬರಲೇ ಇಲ್ಲ. ಬರ್ತಾರಿರು, ಹೇಳಿದ್ದೀನಿ. ನಮಸ್ಕಾರ ಅಮ್ಮ. ಓ ರಾಜ, ಇವನೇ ನಾನು ನೀನು ಹೇಳಿದ್ದು? ಹ್ಞೂ ಅಮ್ಮರೇ, ಇವನೇ ಶಿವು ಅಂತ, ನನ್ನ ಫ್ರೆಂಡೇಯ. ಚೆನ್ನಾಗಿ ಕೆಲಸ ಮಾಡ್ತಾನೆ, ಏನು ಕೆಲಸ ಹೇಳಿದ್ರು ಮಾಡ್ತಾನೆ. ಹೊಸಿ ಓದ್ಕೊಂಡು ಅವನೇ ಲೆಕ್ಕಾಚಾರ ಎಲ್ಲ ಬರ್ತದೆ, ಬೇಕಾದ್ರೆ ನೋಡಿ. ಆಯ್ತಾಯ್ತು, ನೋಡಕ್ಕೆ ಅವಳೆ ಚೆನ್ನಾಗಿ ಓದ್ಕೊಂಡಿರೋ ನಂಗಿದೆಯಲ್ಲಪ್ಪ. ನೀನು ಇಲ್ಲಿ ನಮ್ಮ ಮನೆ ಕೆಲಸ ಮಾಡಿಯಾ? ಹ್ಞೂ ಅಮ್ಮ, ತುಂಬ ಬಡಿಸ್ತಾನ. ನೀವೇನು ಕೆಲಸ ಕೊಟ್ಟರು ನಾನು ಮಾಡ್ತೀನಿ. ಇವನೇ ನಿನ್ನಂತ 100 ಜನಕ್ಕೆ ಕೆಲಸ ಕೊಡ್ತಾನೆ ಕಣಮ್ಮ. ನೀನು ತಗೊಂಡು ಕೆಲಸ ಕೇಳ್ತಾನೆ. ಅಯ್ಯೋ, ಏನ್ ರಾಜ ಹೇಳ್ತಾ ಇದೆಯಲ್ಲ? ಏನಿಲ್ಲಮ್ಮ. ಸರಿ ಸರಿ ಆಯ್ತು. ಯಾವೂರಪ್ಪ ನಿಂದು? ನಮ್ಮದು ಬೀಳ್ಕೆರೆ ತಾವು ಬಾಳ್ನಳ್ಳಿ ಅದೆಲ್ಲ ಅಲ್ಲಿ. ಸರಿ ಸರಿ, ಯಾವ್ದೋ ಊರು? ಕೈ ಬಾಯಿ ಸುದ್ದವಾಗಿರ್ಬೇಕು. ನಿನಗೆ ಬೇಕಾರಲ್ಲಿ ತೋಟದ ಮನೆ ಐತೆ, ಕೊಡ್ತೀನಿ. ಸಂಬಳ ಎಷ್ಟು ಬೇಕಪ್ಪ? ಅಷ್ಟು ಇಷ್ಟು ಏನಿಲ್ಲಮ್ಮ, ನಿಮ್ಗೆ ಎಷ್ಟು ಕೊಡ್ಬೇಕು ಅನ್ಸೋದು ಅಷ್ಟು ಕೊಡಿ. ನೀವು ಎಷ್ಟು ಕೊಟ್ಟರು ಇಸ್ಕೊತೀನಿ. ಓ, ಇದು ನಂಗೆ ಬೇಕಾಗಿರೋದು. ರಾಜಾ, ಒಳ್ಳೆ ಹುಡುಗನೇ ಹುಡುಕಿದೆ ಬಿಡು. ಸರಿ ಬಿಡಪ್ಪ, ನಿನ್ನ ಕೆಲಸ ನೋಡಿ ನಾನೇ ಕೊಡ್ತೀನಿ. ಆಯ್ತಮ್ಮ. ನೋಡಪ್ಪ, ವ್ಯವಹಾರದಲ್ಲಿ ನಾನು ತುಂಬ ಸ್ಟ್ರಿಕ್ಟು. ಕೆಲಸಕ್ಕೆ ಕಾಸು ಕೊಡ್ತೀನಿ ಅಷ್ಟೇ. ಇನ್ನು ಊಟ ತಿಂಡಿ ಎಲ್ಲ ನೀನೇ ಮಾಡ್ಕೋಬೇಕು. ಮಾಡೋಕ್ಕಾಗಲಿಲ್ಲ ನಮ್ಮ ಮನೇಲೆ ಮಾಡ್ತೀನಿ ಅಂದರೆ ಅದಕ್ಕೂ ನಾನು ದುಡ್ಡು ಕಟ್ ಮಾಡ್ತೀನಿ ಅಷ್ಟೇ. ಆಯ್ತಾಯ್ತು, ನಮ್ಗೇನು ಅಡುಗೆ ಮಾಡೋಕ್ಕಾಗಲ್ಲ. ನಿಮ್ಮ ಮನೇಲೆ 3 ಹೊತ್ತು ಊಟ ಕೊಟ್ಬಿಡಿ. ಎಲ್ಲಾನು ಕಟ್ ಮಾಡ್ಕೊಂಡು ಅದು ಎಷ್ಟು ಕೊಡ್ತೀರೋ ಕೊಡಿ. ಹಾಂ, ಹಂಗಿದ್ರೆ ಸರಿ. ಸರಿ ಸರಿ, ಹೋಗ್ಲಾ? ಹಂಗೆ ತೋಟದ ಮನೆ ತೋರ್ಸೋಗು. ಹಾಂ ಸರಿ, ಬರ್ತೀವಿ. ಆಯ್ತಾಯ್ತು, ಇವತ್ತು ಬಿಟ್ಟಾಕು, ನಾಳೆಯಿಂದ ಕೆಲ್ಸಕ್ಕೆ ಬಾ. ಹ್ಞೂ ಸರಿ ಅಮ್ಮ, ಬರ್ತೀನಿ. ಹಾಂ. ಆಮೇಲೆ ಏನು ಗೊತ್ತೇನೋ, ನಾನು ಶಿವರಾಜ್ ಅಂತ ಯಾರಿಗೂ ಹೇಳ್ಬಾರ್ದು ನೀನು. ಬರೀ ಶಿವವಾಗಿ ಮಾತ್ರ ಇರೋದು ನಾನಿಲ್ಲಿ. ಹಾಂ, ಗೊತ್ತು ಬಿಡಪ್ಪ. ಎಲ್ಲ ಸರಿ, ಆದರೆ ಕೆಲಸ ಹೆಂಗೆ ಮಾಡ್ತೀಯ ಅನ್ನೋದೇ ಗೊತ್ತಾಯ್ತಿಲ್ಲ. ಬಾರ, ಅದು ಯಾವ ಕೆಲಸ? ಎಂಥ ಕೆಲಸ ಬೇಕಾದರೂ ಮಾಡ್ತೀನಿ. ಅಯ್ಯೋ, ನಿನಗೆ ಯಾವ ಕರ್ಮ. ನಾನೇನಾದ್ರು ನಿನ್ನ ಥರ ಇದ್ಬಿಟ್ಟಿದ್ರೆ ದಿನಕ್ಕೆ 10 ಜನ ಹುಡುಗಿಯರು ಮೇಂಟೈನ್ ಮಾಡ್ಕೊ ತಿರುಗ್ತಿದ್ದೆ. ನೀನು ಇದೆಯಾ? ಆ ಥರ ಅಲ್ಲಪ್ಪ ನಾನು. ನಂಗೆ ಒಳ್ಳೆ ಮನಸ್ಸಿರೋ, ಒಳ್ಳೆ ಗುಣ ಇರೋ, ಅಡ್ಜಸ್ಟ್ ಮಾಡ್ಕೊ ಹೋಗು ಅಂತ ಹಳ್ಳಿ ಹುಡುಗಿನೇ ಆಗಬೇಕು. ಅದಕ್ಕೆ ಇಷ್ಟು ಕಷ್ಟಪಟ್ಟು ಕೆಲಸ ಎಲ್ಲ ಮಾಡಕ್ಕೆ ಬಂದಿಲ್ವಾ? ಬಿಡು, ಆಯ್ತು, ಒಳ್ಳೆ ಹುಡುಗಿನೇ ಸಿಗ್ತಾಳಂತೆ. ಲವ್ ಮಗ, ನೋಡ್ಲಾ ಯಾವ್ದು ಹುಡುಗಿ ಹೋಯ್ತದೆ ನೋಡು. ನೀನು ಬಂದಿದ್ದೀನ ಹುಡುಗಿ ಸಿಗ್ತಾಳೆ. ಇವಳನ್ನೇ ಲವ್ ಮಾಡಿ ಹಂಗೆ. ನಡಿಯಪ್ಪ, ನೋಡ್ದವ್ರೆಲ್ಲರೂ ಲವ್ ಮಾಡೋಕ್ಕಾಯ್ತದ? ನೀನೊಳ್ಳೆ ಚೆನ್ನಾಗಳೆ, ನೋಡ್ಲಾ? ಚೆನ್ನಾಗಿದ್ರೆ ಸಾಕಾ? ಏನೋ ನೀನೇ ಹೇಳ್ದಲ್ಲಪ್ಪ, ಹುಡುಗಿ ಹುಡ್ಕೋಸ್ಕರ ಬಂದಿದ್ದೀನಿ ಅಂತ, ಅದಕ್ಕೆ ಹೇಳ್ದೆ. ನೋಡಕ್ಕೇನೋ ಚೆನ್ನಾಗವಳೆ. ಯಾವೂರೋ ಕಾಣೆ? ನಮ್ಮೂರಂತೂ ಅಲ್ಲ, ಇಲ್ಲೇ ಪಕ್ಕದಲ್ಲದೆ ಒಂದು ಊರು. ಇಲ್ಲೇ 2 ಕಿಲೋಮೀಟರ್ ಅಷ್ಟೇ. ಯಾವ ಹುಡುಗಿ ಇರಬೇಕು. ಇವಳೆ ನನ್ನ ಹುಡುಗಿ ಆದ್ರೆ ಮತ್ತೆ ಸಿಗ್ತಾಳೆ. ಮಾತಾಡ್ಸೋ. ಹೊಟ್ಟೈತಾಳೆ, ಕರಿಯೋ, ಮಾತಾಡ್ಸೋ. ಹಲೋ ಮೇಡಮ್. ಯಾಕೋ ಹೆಂಗಿದೆ ಮೈಗೆ? ಅಯ್ಯೋ ಸಿಸ್ಟರ್, ತಪ್ಪು ತಿಳ್ಕೊಬಿಡಿ. ಲೋಪರ್ಗಳ. ಬೇಕಿತ್ತ ಇದು ನಿನಗೆ?